2,74,000 ಹುದ್ದೆಗಳು ಖಾಲಿ ಇದ್ದಾವೆ. ಟೀಚರ್ಸ್ ಅಪಾಯಿಂಟ್ಮೆಂಟ್ 79,000 ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಖಾಲಿ ಇದೆ. ಯಾಕೆ ಅಪಾಯಿಂಟ್ಮೆಂಟ್ ಮಾಡಕ್ಕಾಗ್ತಿಲ್ಲ ಅಂದ್ರೆ ಕಳೆದ 2.5 ವರ್ಷದಲ್ಲಿ ಅತ್ಯಂತ ಚರ್ಚೆ ಆಗಿದಂತೆ ಈ ಕುರ್ಚಿಯ ಬದಲಾವಣೆ. ಒಬ್ಬ ಡಿ.ಕೆ. ಶಿವಕುಮಾರ್ ಅವರು ಬೇಜವಾಬ್ದಾರಿಯಿಂದ ಹೇಳ್ತಾರೆ 3,000 ರೂಪಾಯಿ ಕೊಡ್ತಾರೆ. ಕೇರಳದಲ್ಲಿ ಕುರಿಕಾಯವರಿಗೆ ದನಕಾಯವರಿಗೆ 10,000 ರೂಪಾಯಿ ಸ್ಟೇಪೆಂಡ್ ಕೊಡ್ತಾ ಇದ್ದಾರೆ. ಉದ್ಯೋಗಗಳ ಸೃಷ್ಟಿ ಮಾಡೋದಿರ್ಲಿ, ಇರೋ ಉದ್ಯೋಗಗಳನ್ನೇ ಕೊಡಕ್ಕೆ ಯೋಗ್ಯತೆ ಇಲ್ಲದ ಈ ಸರ್ಕಾರ ಭ್ರಷ್ಟನನ್ನ ತಗೊಂಡು ಕೆಪಿಸಿ ಚೇರ್ಮನ್ ಮಾಡೋದು ಅಂತ ಕೀರ್ತಿ ಇದ್ರೆ ಅದು ಸಿದ್ದರಾಮಯ್ಯ. ಯಾವುದೇ ಎಕ್ಸಾಮ್ ಬರೆದ್ರೆ ಅದನ್ನ ಚಾಲೆಂಜ್ ಮಾಡ್ಕೊಂಡು ಕೋರ್ಟ್ ಹೋಗ್ತಾರೆ. ಬಿಕಾಸ್ ಆ ಕೆಪಿಎಸ್ಸಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಕರ್ಮಕಾಂಡ ಭ್ರಷ್ಟಾಚಾರ. ಸಿದ್ದರಾಮಯ್ಯನವರು ನಾನು ಸಮಾಜವಾದಿ, ನಾನು ಜಾತ್ಯತೀತವಾದಿ, ಈ ಎಷ್ಟೆಲ್ಲ ಹೇಳ್ತಕ್ಕಂಥ ಮಜಾವಾದಿ ಸಿದ್ದರಾಮಯ್ಯನವರು ಯಾವುದೇ ಕ್ರಮ ಕೈಗೊಳ್ಳುವಲ್ಲಿ ಫೇಲ್ಯೂರ್ ಆಗಿದೆ. ಸರ್, ಈಗ ಧಾರವಾಡಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟ್ ಆಗ್ತಿದೆ ವಿದ್ಯಾರ್ಥಿಗಳಿಂದ. ಸರ್ಕಾರ ಕೆಲಸಕ್ಕೆ ತಮ್ಮನ್ನ ಹೈರ್ ಮಾಡಲೇಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್. ಆದ್ರೆ ಈ ಸರ್ಕಾರ ಎಲ್ಲೋ ಒಂದು ಕಡೆ ಒಂದಷ್ಟು ಸಾವಿರ ಕೆಲಸಗಳು ಹುದ್ದೆ ಖಾಲಿ ಇದ್ರೂ ಕೂಡ ಯಾರಿಗೂ ಕೂಡ ಆ ಹುದ್ದೆನ ನೇಮಕಾತಿ ಮಾಡೋದ್ರಲ್ಲಿ ತುಂಬಾ ಡಿಲೇ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ಯಾವ ಕಾರಣ ಇರ್ಬೋದು ಸರ್? ನೋಡಿ, ಕಳೆದ 2.5 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಪಾಯಿಂಟ್ಮೆಂಟ್ಗಳನ್ನು ಮಾಡಿಲ್ಲ. ಸಿದ್ದರಾಮಯ್ಯನವರು ಸ್ವತಃ ಟ್ವೀಟ್ ಮಾಡ್ತಾರೆ 2,74,000 ಹುದ್ದೆಗಳು ಖಾಲಿ ಇದೆ ಅಂತ. ಆದರೆ ಅದಕ್ಕೆ ಅವ್ರು ಮುಂದೆ ಕಾರಣ ಕೊಡ್ತಾರೆ, ಅದಕ್ಕೆ ಹಿಂದೆ ಇದ್ದಂಥ BJP ಸರ್ಕಾರ ಕಾರಣ ಅಂತ. ನಿಮಗೆ ಗೊತ್ತು, BJP ಸರ್ಕಾರ ಕಾರಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಂತಂದರೆ 2019 ಕೊನೆಯ ಭಾಗದಿಂದ 2022 ಕರೋನಾ ಚಾಲ್ತಿಯಲ್ಲಿತ್ತು. ಕರೋನಾ ಕಾರಣದಿಂದ ಯಾವುದೇ ಅಪಾಯಿಂಟ್ಮೆಂಟ್ ಆಗಿಲ್ಲ. ಅವ್ರ ಮೇಲೆ ನೀವು ಬ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು 2018 2013ರಿಂದ 2018 ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಅವತ್ತಿನವರೆಗೆ ಇದ್ದಂಥ ಬ್ಯಾಲೆನ್ಸ್ ರಿಕ್ರೂಟ್ಮೆಂಟ್ ಎಷ್ಟಪ್ಪ? ರಿಕ್ರೂಟ್ಮೆಂಟ್ ಅಂದರೆ 1,75,000 ರಿಕ್ರೂಟ್ಮೆಂಟ್ ಖಾಲಿ ಇತ್ತು. ಈಗ ಟೋಟಲ್ಲು 2023 ಅವಧಿಗೆ ಅವರು ಅಧಿಕಾರವನ್ನು ವಹಿಸ್ಕೊಳ್ಳುವುದಕ್ಕಿಂತ ಮೊದಲೇ 2,74,000 ಹುದ್ದೆಗಳು ಖಾಲಿ ಇದ್ದಾವೆ. ಈ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈ ಕ್ಷಣದವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇವತ್ತು 12ರಿಂದ 13,000 ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿಲ್ಲ. ಟೀಚರ್ಸ್ ಅಪಾಯಿಂಟ್ಮೆಂಟ್ 79,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಖಾಲಿ ಇದೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಇವತ್ತು ಏನು ಟೆಂಪ್ರವರಿ ಅಪಾಯಿಂಟ್ಮೆಂಟ್ ಮಾಡಿದ್ರು 3 ತಿಂಗಳು 4 ತಿಂಗಳು ಅವ್ರಿಗೆ ಸಂಬಳ ಕೊಡೋಕ್ಕಾಗಿಲ್ಲ. ಇವತ್ತು ಈ ಸರ್ಕಾರ ಯಾವ ಸ್ಥಿತಿಗೆ ಬಂದಿದೆ ಅಂತಂದರೆ ಒಬ್ಬೊಬ್ಬರು ಸ್ಯಾಲ್ರಿಗಳನ್ನು 6 ತಿಂಗಳು 8 ತಿಂಗಳು ಉಳಿಸ್ಕೊಂಡಿದ್ದಂಥ ಉದಾಹರಣೆಗಳು ಒಂದೊಂದು ಇಲಾಖೆಯಲ್ಲಿ ಇದ್ದಾವೆ. ಯಾಕೆಂದರೆ ಇವ್ರಿಗೆ ಆಲ್ರೆಡಿ ಯಾಕೆ ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಕಳೆದ 2.5 ವರ್ಷದಲ್ಲಿ ಅತ್ಯಂತ ಚರ್ಚೆ ಆಗಿದಂತೆ ಈ ಕುರ್ಚಿಯ ಬದಲಾವಣೆ ಜೊತೆ ಪ್ರತಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ. ಯಾವುದೇ ಇಲಾಖೆಯನ್ನು ಬಿಟ್ಟಿಲ್ಲ. ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಸರ್ಕಾರ ಎಲ್ಲಿ ಈ ರಿಕ್ರೂಟ್ಮೆಂಟ್ ಬಗ್ಗೆ, ಈ ಮಕ್ಕಳುಗಳ ಬಗ್ಗೆ ಚಿಂತನೆ ಮಾಡ್ತಾರೆ? ಒಬ್ಬ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಬೇಜವಾಬ್ದಾರಿಯಿಂದ ಹೇಳ್ತಾರೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ ಅಂತ. ಇವತ್ತು ನೀವು ಕೇರಳದಲ್ಲಿ ಕುರಿಕಾಯವರಿಗೆ ದನಕಾಯವರಿಗೆ 10,000 ರೂಪಾಯಿ ಸ್ಟೇಪೆಂಡ್ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಇವತ್ತು ಗ್ರ್ಯಾಜುಯೇಟ್ ಆಗಿರೋರಿಗೆ 3,000 ರೂಪಾಯಿ ಕೊಟ್ಬಿಟ್ಟು ನೀವು ಯಾರು ಅವ್ರು ಕೇಳಿದ್ರಾ? ಯಾರಾದರೂ ಹೋರಾಟ ಮಾಡಿದರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನನಗೆ 3,000 ರೂಪಾಯಿ ಸ್ಟೇಪೆಂಡ್ ಕೊಡಿ ಅಂತ? ಅವ್ರು ಇವತ್ತು ಹೋರಾಟ ಮಾಡ್ತಿದ್ರೆ ರಿಕ್ರೂಟ್ಮೆಂಟ್ಗೋಸ್ಕರ, ಎಂಪ್ಲಾಯ್ಮೆಂಟ್ಗೋಸ್ಕರ, ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಅಂತ. ಉದ್ಯೋಗಗಳ ಸೃಷ್ಟಿ ಮಾಡೋದಿರಲಿ, ಇರೋ ಉದ್ಯೋಗಗಳನ್ನೇ ಕೊಡೋಕ್ಕೆ ಯೋಗ್ಯತೆ ಇಲ್ಲದ ಈ ಸರ್ಕಾರ. ಯಾವುದೋ ಕಂಪ್ನಿಗಳು ಬಂದರೆ ಅವಕ್ಕೆ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಆ ಕಂಪ್ನಿ ಆಂಧ್ರ ಪ್ರದೇಶ ಶಿಫ್ಟ್ ಆಯಿತು. ಎಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ? ಯಾವ ಎಂಪ್ಲಾಯ್ಮೆಂಟ್ ಜನರೇಟ್ ಆಗೋದಕ್ಕೆ ನೀವು ಯಾವ ಕ್ರಮವನ್ನು ತೆಗೆದುಕೊಂಡಿದ್ದೀರಾ? ಇದೇ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ 17,000 ಅಪಾಯಿಂಟ್ಮೆಂಟ್ನ ಕೊಟ್ಟರು, ಟೀಚರ್ಸ್ನ ಅಪಾಯಿಂಟ್ಮೆಂಟು. ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ 1,07,000 ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಕ್ರಮ ಕೈಗೊಂಡರು. ನೀವು ಅದಲ್ಲದೆ ಮೇಕ್ ಇನ್ ಕಾಂಪಿಟೇಟಿವ್ ಚೈನಾ, ರಸ್ತೆಯಲ್ಲಿ ವ್ಯಾಪಾರ ಮಾಡೋರಿಗೆ ಇಂಡಸ್ಟ್ರಿ ಮಾಡಲಿಕ್ಕೆ, ಸಣ್ಣ ಸಣ್ಣ ಉದ್ಯಮಗಳನ್ನು ಮಾಡಲಿಕ್ಕೆ 0% ಸಾಲ ಕೊಟ್ಟಿದ್ದಿರ್ಬೋದು. KPSC ಶಾಲೆಗಳನ್ನು ಪಂಚಾಯಿತಿ ಲೆವೆಲಲ್ಲಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಸಾವಿರಾರು ಟೀಚರ್ಸ್ಗಳಿಗೆ ಉದ್ಯೋಗವನ್ನು ಕೊಟ್ಟರು. 1994ರಿಂದ 2007 ಇದ್ದಂತಹ ಪ್ರೈವೇಟ್ ಕಾಲೇಜುಗಳನ್ನು, ಸ್ಕೂಲ್ಗಳನ್ನು ಅನುದಾನಿತ ಶಾಲೆಗಳಾಗಿ ಅವಳನ್ನು ಮಾರ್ಪಾಡು ಮಾಡುವಂತಹ 70-80 ಸಾವಿರಕ್ಕೂ ಹೆಚ್ಚು ಟೀಚರ್ಸ್ಗಳಿಗೆ, ಮ್ಯಾನೇಜ್ಮೆಂಟ್ಗಳಿಗೆ
ಕ್ಲರ್ಕ್ಗಳಿಗೆ ಡಿ ಗ್ರೂಪ್ ನೌಕರರಿಗೆ ಅವಕಾಶವನ್ನು ಮಾಡಿಕೊಟ್ರು. ಹಾಗೆ ಅನೇಕ ಈ ರೀತಿ ಇವತ್ತು ನೋಡಿ, ಇವತ್ತು ಸೆಂಟ್ರಲ್ ಮಿನಿಸ್ಟ್ರಿ ಇದ್ದಾರೆ. ಇವತ್ತು VSNL ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತಿದ್ದಾರೆ. 4,500 5 ಸಾವಿರ ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದಾರೆ. ಕೊಟ್ಟರೆ ಇವತ್ತು ಕನಿಷ್ಠ 1,500 ಜನಕ್ಕೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಇವತ್ತು 100 ಎಕರೆ ಪ್ರದೇಶದಲ್ಲಿ ಮಂಡ್ಯದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಮಾಡಬೇಕು ಅಂತಿದ್ದಾರೆ. ಸಾವಿರಾರು ಜನಕ್ಕೆ ಒಂದು ಇಂಡಸ್ಟ್ರಿ ಮೂಲಕ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಇವತ್ತು HMTನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಈ ರೀತಿ ಎಂಪ್ಲಾಯ್ಮೆಂಟು ಜನರೇಟ್ ಆಗುವಂಥ ಯಾವುದೇ ಕಾರ್ಯಕ್ರಮ ಆಗಲಿ, ಇಂಡಸ್ಟ್ರೀಸ್ ಆಗಲಿ, ಕಂಪ್ನಿಗಳಾಗಲಿ, ಅಭಿವೃದ್ಧಿಗೆ ಪೂರಕವಾದ ಯಾವುದೇ ಕೆಲಸವನ್ನು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಪ್ರಾರಂಭನೇ ಮಾಡಿಲ್ಲ. ಯಾವ ಸ್ಟಾರ್ಟಪ್ಗಳಿಗೂ ಕೊಟ್ಟಿಲ್ಲ. ಇವತ್ತು ಸಾವಿರಾರು ಇಂಡಸ್ಟ್ರೀಸ್ಗಳು ಪೀಣ್ಯದಲ್ಲಿ ಮುಚ್ಚೋಗ್ತಾ ಇದ್ದಾವೆ. ಬೇರೆ ಬೇರೆ ಕಾರಣಗಳಿಂದ ಮುಚ್ಚೋಗ್ತಾ ಇದ್ದಾವೆ. ಮುಚ್ಚೋಗ್ತಾ ಇರೋವನ್ನ ತಡೆಯುವಲ್ಲಿ ಈ ಸರ್ಕಾರ ವಿಫಲರಾಗಿದೆ. ಇವತ್ತು ಕೇಂದ್ರದ ಜೊತೆ ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡು, ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡು ಕೇಂದ್ರದಿಂದ ಅನುದಾನ ತರುವಲ್ಲೂ ಕೂಡ ಈ ಸರ್ಕಾರ ವಿಫಲ ಆಗಿದೆ. ಈ ಎಲ್ಲ ಕಾರಣಗಳಿಂದ ಇವತ್ತು ವಿದ್ಯಾವಂತ ವರ್ಗ ವಯಸ್ಸಾದ್ಮೇಲೆ ಎಲ್ಲ ಅಪಾಯಿಂಟ್ಮೆಂಟ್ ಆಗ್ತೊಳಗಾಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಅವರು ಅಪ್ಲೈ ಮಾಡಬೇಕು. ಆ ಏಜ್ ಕ್ರಾಸ್ ಆದರೆ ಅವರು ಅಪಾಯಿಂಟ್ಮೆಂಟ್ ತೊಗೊಳಕ್ಕಾಗಲ್ಲ. ಇವತ್ತು KPSCಗೆ ಯಾರೋ ಒಬ್ಬ ಭ್ರಷ್ಟನನ್ನು ತಗೊಬಂದು KPSC ಚೇರ್ಮನ್ ಮಾಡೋದು ಅಂತ ಕೀರ್ತಿ ಇದ್ದರೆ ಅದು ಸಿದ್ದರಾಮಯ್ಯವ್ರಿಗೆ. ಆ ಕಾರಣದಿಂದ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ KPSC. ಹಾಗಾಗಿ ಕಳೆದ 15 ವರ್ಷಗಳಲ್ಲಿ ಯಾವುದೇ ಅಪಾಯಿಂಟ್ಮೆಂಟ್ನ ಮಾಡೋಕ್ಕಾಗ್ತಾ ಇಲ್ಲ. ಅದು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಅವ್ರು ಯಾವುದೇ ಅಪಾಯಿಂಟ್ಮೆಂಟ್ಗೆ ನೋಟಿಫಿಕೇಶನ್ ಹಾಕಿದ್ರೆ ಅದು ಚಾಲೆಂಜ್ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಎಕ್ಸಾಮ್ ಬರೆದ್ರೆ ಅದನ್ನು ಚಾಲೆಂಜ್ ಮಾಡ್ಕೊಂಡು ಕೋರ್ಟ್ಗೆ ಹೋಗ್ತಾರೆ. ಬಿಕಾಸ್ ಆ KPSC ಸಂಸ್ಥೆಯಲ್ಲಿರ್ತಕ್ಕಂಥ ಕರ್ಮಕಾಂಡ, ಭ್ರಷ್ಟಾಚಾರ ಅದನ್ನು ಕ್ಲೀನ್ ಮಾಡೋವಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಫೇಲ್ಯೂರ್ ಆದರು. ಒಬ್ಬ ಭ್ರಷ್ಟಾಚಾರಿ ತಗೊಂಬಂದು ಅದಕ್ಕೆ ಅಧ್ಯಕ್ಷರು ಮಾಡಿದ್ರು. ಇರ್ತಕ್ಕಂಥ ಲೋಕಾಯುಕ್ತಕ್ಕೆ ಎಲ್ಲ ಪವರ್ಸನ್ನು ಕಟ್ ಮಾಡಿದ್ರು. ACB ಅಂತ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಕೊನೆಗೆ ಹೈಕೋರ್ಟ್ ಚೀಮಾರಿ ಆಗ್ತದೆ. ಇದೇ ಲೋಕಾಯುಕ್ತ ಮುಂದೆ ಇದ್ದಂಥ 146 ಪ್ರಕರಣಗಳು, ಅವ್ರ ಮೇಲೆ ಇದ್ದಂಥ ಪ್ರಕರಣಗಳನ್ನು ACB ವರ್ಗಾವಣೆ ಮಾಡಿಕೊಂಡ್ರು. ಸಿದ್ದರಾಮಯ್ಯನವರು ನಾನು ಸಮಾಜವಾದಿ, ನಾನು ಜಾತ್ಯತೀತವಾದಿ, ಈ ಎಷ್ಟೆಲ್ಲ ಹೇಳ್ತಕ್ಕಂಥ ಮಜಾವಾದಿ ಸಿದ್ದರಾಮಯ್ಯನವರು ಯಾವುದೇ ಕ್ರಮ ಕೈಗೊಳ್ಳುವಲ್ಲಿ ಫೇಲ್ಯೂರ್ ಆದರು. ಸೊ ಇದೆಲ್ಲೋ ಒಂದು ಕಡೆ ಸರ್ಕಾರಿ ಕೆಲಸ ಮಾಡುವಂತಹ ನೌಕರರಿಗೆ ಸಂಬಳ ಕೊಡ್ದಲೇನೆ ಇವರು ಅದೇ ಹಣವನ್ನ ಫಾರಿನ್ ಟ್ರಿಪ್ಪಿಗೆ ಮತ್ತೆ ಯೋಜನೆಗಳಿಗೆ ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಎಷ್ಟೋ ಜನರ ಅಭಿಪ್ರಾಯ ಇದೆ ಸರ್. ನೀವು SC ST ಕೊಡಬೇಕಾದಂಥ STPS ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಗೃಹಲಕ್ಷ್ಮಿಲಿ ಕೊಡಬೇಕಾಗಿದ್ದಂಥ 5,600 ಕೋಟಿ ಹಣವನ್ನು ಕೊಟ್ಟಿಲ್ಲ. ನೀವು ಯಾವ ಇಲಾಖೆ ಬಿಟ್ಟಿದ್ದಾರೆ ಹೇಳಿ? ನೀವು ಇವತ್ತು ಎಕ್ಸೈಜ್ನಲ್ಲಿ 1,000 ಕೋಟಿ ಲೂಟಿ ಮಾಡಿದ್ದಾರೆ. ಅಲ್ಲಿ ಟ್ರಾನ್ಸ್ಫರ್ಸಲ್ಲಿ ಲೂಟಿ ಮಾಡಿದ್ದಾರೆ. ಲಿಕ್ಕರ್ಸ್ ಪರ್ಮಿಷನ್ ಲೂಟಿ ಮಾಡಿದ್ದಾರೆ. ಇಂಥ ಇಲಾಖೆ ಅಂತೇಳಿ, ಇಂಥ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ. ಇವತ್ತು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಏನು ಹೇಳ್ತಾ ಇದೆ? 40% ಅಲ್ಲ 60% ಹೋಗಿ ನಿಂತಿದೆ ಈ ಸರ್ಕಾರ ಅಂತ ಹೇಳಿದೆ. 60% ವಸೂಲಿ ಮಾಡ್ತಾ ಇರ್ತಕ್ಕಂಥ ದಂಧೆಯಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರ ಇದ್ದರೆ ಅದು ಈ ಸಿದ್ದರಾಮಯ್ಯನವ್ರ ಸರ್ಕಾರ. ಈ ಎಲ್ಲ ಕಾರಣಗಳಿಂದ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಅಟ್ಟರ್ ಫೇಲ್ಯೂರ್ ಸರ್ಕಾರ, ಜನವಿರೋಧಿ ಸರ್ಕಾರ. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ತೊಂದರೆ ಕೊಡ್ತಾ ಲೂಟಿ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೆ ಇವತ್ತಿನ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಇವತ್ತರೆಗೂ ರೈತರು ಹೋರಾಟ ಮಾಡ್ತಾಯಿದ್ರು, ಕಾರ್ಮಿಕರು ಹೋರಾಟ ಮಾಡ್ತಾಯಿದ್ರು, ಒಂದು ಕಡೆ ಅಂಗನವಾಡಿ ಕಾರ್ಯಕರ್ತರು ಹೋರಾಟ ಮಾಡ್ತಾಯಿದ್ರು. ಇವತ್ತು ಇಷ್ಟೆಲ್ಲ ಹೋರಾಟಗಳ ನಡುವೆ ಯಾವತ್ತು ಈ ವಿದ್ಯಾವಂತ ವರ್ಗ ಬೀದಿಗಿಳಿದಿಲ್ಲ. ಇವತ್ತು ವಿದ್ಯಾವಂತರು, ವಿದ್ಯಾರ್ಥಿಗಳು ರಸ್ತೆಗಳಿದ್ರು ಅಂದರೆ ಈ ಸರ್ಕಾರ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಇನ್ನೊಂದು ವರ್ಷದಲ್ಲಿ ಈ ಮುಂದಿನ ತಿಂಗಳೇ ಸರ್ಕಾರ ಬಿದ್ದರೂ ಬೀಳ್ಬೋದು. ಈ ಸರ್ಕಾರ ಒಂದಷ್ಟು ಹಣ ಎಲ್ಲ ಬೇರೆ ಬೇರೆ ಜಾತಿಗೆ ಅನುದಾನ ರಹಿತ ಹಣವನ್ನು ಕೂಡ ಈ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ಕೂಡ ಈಗಲೂ ಮತ್ತೆ ಈಗ ಮೊನ್ನೆ ತಾನೇ DKC ಅವರು ಹೇಳ್ತಾ ಇದ್ದಾರೆ, ನಮಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಾಲ್ತಾ ಇಲ್ಲ ಸರ್ಕಾರದಿಂದ ಅಂತ ಹೇಳಿದ್ರು. ಯಾವ ರೀತಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಸರ್? ಯಾವ ರೀತಿ ತಲುಪ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ? ಯಾಕೆ ಸಾಕಾಗ್ತಿಲ್ಲ ಅಂತಂದರೆ, ಇವರು ಪ್ರತಿ ಇಲಾಖೆಯಿಂದ ಇಷ್ಟು ಭ್ರಷ್ಟಾಚಾರ ಮಾಡಿದ್ರೆ ಎಲ್ಲಿ ಸಾಕಾಗುತ್ತೆ? ಭ್ರಷ್ಟಾಚಾರದಲ್ಲೇ ಮುಳುಗೋಗಿದೆ ಸರ್ಕಾರ. ನೀವು ಪ್ರತಿ ಇಲಾಖೆಯಲ್ಲಿ ಇರ್ತಕ್ಕಂಥ ಕ್ಯಾಲ್ಕುಲೇಷನ್ ಒಂದಾದರೆ ಇವರು ಹಣವನ್ನು ವರ್ಗಾವಣೆ ಮಾಡೋದೇ ಒಂದಾಗಿದೆ. ಇವರು ಮತ್ತೆ ಬೇರೆ ಬೇರೆ ಚುನಾವಣೆಗಳಿಗೆ ಇದೊಂದು ATM ಕಾರ್ಡ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರಿಗೆ ಹಣ ಇಲ್ಲ ಅಷ್ಟೇ, ಬೇರೇನಿಲ್ಲ. ಹಣ ಇದು ಸಂಪದ್ಭರಿತವಾದಂಥ ರಾಜ್ಯ, ಇದು ನಂಬರ್ 1 GST ಕಟ್ತಿರ್ತಕ್ಕಂಥ ರಾಜ್ಯ, ತಲಾದಾಯದಲ್ಲೇ ನಂಬರ್ 1 ಇರ್ತಕ್ಕಂಥ ರಾಜ್ಯ. ಇಷ್ಟೆಲ್ಲ ಇದ್ದರೂ ಕೂಡ
ಈ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ನಮಗೆ ಗ್ಯಾರಂಟಿ ಕೊಡಲಿಕ್ಕೆ ಸಾಕಾಗ್ತಿಲ್ಲ, ದುಡ್ಡು ಸಾಕಾಗ್ತಿಲ್ಲ ಅಂತಂದರೆ ನಿಮ್ಮ ಫೇಲ್ಯೂರ್ನೆಸ್, ನೀವು ಮಾಡಿದಂಥ ರಾಂಗ್ ಕಮಿಟ್ಮೆಂಟ್, ಫಾಲ್ಸ್ ಅಸೂರೆನ್ಸಿಂದ ನೀವು ಸರ್ಕಾರವನ್ನು ತೆಗೆದುಕೊಂಡಿರಿ. ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಮತವನ್ನು ಪಡ್ಕೊಂಡು ಮೋಸ ಮಾಡ್ತಾಯಿದ್ರಿ. ಆ ಕಾರಣದಿಂದ ನೀವು ಗ್ಯಾರಂಟಿಗಳಿಗೆ ದುಡ್ಡು ಸಾಕಾಗ್ತಾ ಇಲ್ಲ ಅಂತ ಹೇಳಿಕೆ ಕೊಡಬೇಕಾದ್ರೆ ನೀವು ಅದನ್ನು ಯೋಚನೆ ಮಾಡಬೇಕಾಯ್ತು. ಗ್ಯಾರಂಟಿ 1, ಗ್ಯಾರಂಟಿ 2, ಗ್ಯಾರಂಟಿ 3, ಗ್ಯಾರಂಟಿ 4 ಅಂತ ಕೇಂದ್ರದ ನಿಮ್ಮ AICC ನಾಯಕರು ಕರ್ಕೊಂಡು ಅನೌನ್ಸ್ ಮಾಡ್ತಿರ್ಬೇಕಾರೆ ಜನ ಇರಲಿಲ್ವ? ಅದು ನಾವು ಯಾವ ಯೋಜನೆಯನ್ನು ಕೊಡ್ತಾ ಇದ್ದೀವಿ, ನಮ್ಮ ಬಡ್ಜೆಟ್ನ ಗಾತ್ರ ಏನು, ನಾವು ಯಾವ ರೀತಿಯ ಕಾರ್ಯಕ್ರಮನ ಕೊಟ್ಟರೆ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡ್ಬೋದು? ಯಾರೂ ನಿಮ್ಮನ್ನು ಕೇಳಿರಲ್ಲ. ಇವತ್ತು 3,000 ರೂಪಾಯಿ ಯಾರೂ ಕೇಳ್ತಾ ಇಲ್ಲ. ಇವತ್ತಿನ ವಿದ್ಯಾವಂತ ವರ್ಗ ಕೇಳ್ತಿರ್ತಕ್ಕಂಥದ್ದು ನಮ್ಗೆ ಕೆಲಸ ಕೊಡಿ, ನಾವು ಬದುಕನ್ನು ಕಟ್ಕೋಬೇಕು. 3,000 ರೂಪಾಯಿ ಬದುಕನ್ನು ಕಟ್ಕೊಳ್ಳೋಕ್ಕಾಗಲ್ಲ. ಇವತ್ತು ಒಂದು ಹೋಟ್ಲಿಗೆ ಹೋದರೆ 3,000 ರೂಪಾಯಿ ಮುಗ್ದೋಗುತ್ತೆ ಅಲ್ವಾ? ಬದುಕನ್ನು ಕಟ್ಕೋಬೇಕು ಅಂತಂದರೆ ಬದುಕನ್ನು ಕಟ್ಕೋಬೇಕು ಅಂದರೆ ಕೆಲಸ ಬೇಕು, ಉದ್ಯೋಗ ಇದ್ದರೆ ಮಾತ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಆ ಇಡೀ ವಿದ್ಯಾವಂತ ವರ್ಗ ಇವತ್ತು ಗ್ರ್ಯಾಜುಯೇಟ್ಸ್ಗಳು ಈ ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, KS ಆನಂದ್ ಕಡೂರು ಕ್ಷೇತ್ರ, HD ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.